ನಾವಿಬ್ರು ಒಬ್ರಿಗೊಬ್ರು ಐ ಲವ್ ಯು ಅಂತ ಹೇಳ್ಕೊಂಡಿಲ್ಲ, ಸುತ್ತಾಡಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ವಿ. ಅದೇನೋ ಡೆಸ್ಟಿನಿ. ಬಟ್ ಮದ್ವೆ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಮೊದಲ ಇದು ಡ್ರಾಯಿಂಗ್ ಅವ್ರು ಗಿಫ್ಟ್ ಮಾಡಿದ್ರು? ಇಲ್ಲ, ಏನು ಮಾಡಿಲ್ಲ, ಸುಮ್ಮನೆ ನನ್ನ ಖುಷಿಗೆ ಬರ್ದಿಟ್ಕೊಂಡಿದ್ದೆ. ನಿಮ್ಮ ಸ್ಟಡಿ ರೂಮು ಇನ್ನೂ ಸುಮಾರಿದ್ದು ಧಾರವಾಡದಲ್ಲಿದೆ. ನನಗೆ ಇತ್ತೀಚೆಗೆ ಇಷ್ಟ ಆಗಿದ್ದು ಪುಸ್ತಕ ಅಂದರೆ ರೆಗ್ಯುಲರ್ ಆಗಿ ಓದ್ತೀನಿ, ತ್ರಿಪುರ ರಹಸ್ಯ ಅಂತ. ಏನು ಪುಸ್ತಕ ಸರ್ ಅದು? ಅದು ಒಂದು ಮಿಸ್ಟ್ರಿ ಬಿಯಾಂಡ್ ದಿ ಟ್ರಿನಿಟಿ. ಹಾಂ, ದೇವಿ ಮಹಾತ್ಮೆ ಇದ್ದದ್ದು. ಓಕೆ. ಲಲಿತಾ ಸಹಸ್ರನಾಮ ಅವಾಗವಾಗ ಓದ್ತಾ ಇರ್ತೀನಿ. ಇದು ಟ್ರಸ್ಟ್ ವಿತ್ ಜಸ್ಟಿನ್ ಹೆರೋ. ಓಕೆ. ಲಾ ರಿಲೇಟೆಡ್ ಮೊನ್ನೆ ಇದನ್ನು ಚೇಂಜ್ ಆಯ್ತಲ್ಲ, ಏನು ಕ್ರಿಮಿನಲ್ ಮ್ಯಾನ್ಯುವಲ್ ಅಂತ, ಹೊಸ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿ. ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತೆ ಟ್ರೈನಿಂಗ್ನಲ್ಲಿ ಮತ್ತೆ ನಾವು ಲಾ ಕ್ರಿಮಿನಲ್ ಲಾ ಜಾಸ್ತಿ ನಮಗೆ ಬರ್ತದಲ್ಲ. ಓಕೆ. ಚೇತನ್ ಭಗತ್ ಅಂತ ಜಾಸ್ತಿ ಓದ್ತಿದ್ದೆ, ಸುಮಾರಿದೆ. ಆಮೇಲೆ ನಾನು ಇದು ನೋಡಿ, ನಾನು MSc ಇದ್ದಾಗ ಓದಿದಂಥ ಪುಸ್ತಕ ಇದು. ಅವಾಗಿನ ಬುಕ್ ಇದೆ ನಂದು, ದ ರೆಬೆಲ್ ಓಶೋ. ಓ, ಅವಾಗಲೇ ರೆಬೆಲ್ ನೀವು? ಓಶೋದ್ದು ರೆಬೆಲ್ ರಿಯಲ್ ಮೀನಿಂಗ್ ಏನಂತ. ಏನಂತ ಅವಾಗಿಂದ ಇದು ನಾನು BSc ಫೈನಲ್ ಇಯರ್ ಇದ್ದಾಗ ತೊಗೊಂಡಿ ಸರ್. ಓಕೆ. ಸೊ ಏನಂತಾರೆ ರೆಬೆಲ್ ಅಂದ್ರೆ ಯಾರು ಅಂತ ಹೇಳ್ತಾರೆ? ಓಶೋ ರೆಬೆಲ್ ಅಂತ ಹೇಳಿದರೆ ಸಿಂಪಲ್, ಈ ಕೆಲವೊಂದಿಷ್ಟು ಇಮ್ಯಾಜಿನೇಷನ್ ಆಧಾರದ ಮೇಲೆ ಒಂದಿಷ್ಟು ಪದ್ಧತಿ ಜಾರಿ ಮಾಡಿಬಿಟ್ಟಿರ್ತಾರೆ. ಹೌದಾ? ಈಗ ಎಷ್ಟೋ ವಿಚಾರಗಳಿರ್ತಾವಲ್ಲ, ದಟ್ಸ್ ಆಲ್ ಬೇಸ್ಡ್ ಆನ್ ಇಮ್ಯಾಜಿನೇಷನ್. ನಿಜ ಏನಿರ್ತದೆ ಅದನ್ನು ಹೇಳೋನೇ ರೆಬೆಲ್. ಆ್ಯಕ್ಚುಲಿ ರೆಬೆಲ್ ಅಂತ ಹೇಳಿದ್ರೆ ತಿರುಗಿ ಬೀಳೋದು ಅದಲ್ಲ, ವಾಟ್ ಆ್ಯಕ್ಚುಲಿ ಫ್ಯಾಕ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡಿದರೆ ಅದು ಒಂದು ರೆಬೆಲ್ ಅಂತ ಕರೀತಾರೆ. ತುಂಬ ಒಳ್ಳೆ ಪುಸ್ತಕ, ದ ರೆಬೆಲ್ ಬೈ ಓಶೋ. ಬಾರಿ ಹೇಳೋದು ನೋಡಿ, ಭಗತ್ ಸಿಂಗ್ ಪುಸ್ತಕ ಯುಗದೃಷ್ಟ ಭಗತ್ ಸಿಂಗ್, ಅದು ನನಗೆ ತುಂಬ ಪರಿವರ್ತನೆ ಮಾಡಿದ್ದದು ಪುಸ್ತಕ. ಇದು ಜಯಪ್ರಕಾಶ್ ನಾರಾಯಣ್ ಅವ್ರದ್ದು, ಜೆ ಪಿ ಅವ್ರದ್ದು. ಓಕೆ. ಎಮರ್ಜೆನ್ಸಿದ್ದು ಇವೆಲ್ಲ ನಾವು ಓದಿದ್ದು ಪುಸ್ತಕ. ಇದು ಕೂಡ ಹಳೇದು, ತುಂಬ ಹಳೆ, ಆವಾಗ ಓದಿದ್ದು. ಆನಂತರ ನಾನು ಟ್ರೈನಿಂಗಲ್ಲಿದ್ದಾಗ ಈ ಪುಸ್ತಕ ಜಾಸ್ತಿ ಓದ್ತಿದ್ದೆ, ಮೇನ್ ಕ್ಯಾಂಪಲ್ಲಿದ್ದಾಗ. ಓಕೆ. ನೋಡಿ, ಅಡಾಲ್ಫ್ ಹಿಟ್ಲರ್ ಆತ್ಮಕಥೆ, ಮೈ ಸ್ಟ್ರಗಲ್. ಇದು ಭಗತ್ ಸಿಂಗಂದು ಏನಂತ ಹೇಳಿದ್ರೆ, ನಾನು ಅರೆಸ್ಟ್ ಆದ್ನಲ್ಲ, ನಾನು ಅರೆಸ್ಟ್ ಆಗಿದ್ದು ಇಲ್ಲಿ ಬ್ರಿಗೇಡ್ ರೋಡಲ್ಲಿ ಪೊಲೀಸ್ ಮೆಸ್ ಇದೆಯಲ್ಲ, ಪೊಲೀಸ್ ಆಫೀಸರ್ಸ್ ಮೆಸ್ ಇದೆ, ಅಲ್ಲಿ ಅರೆಸ್ಟ್ ಆದಾಗ ನನ್ನ ಜೊತೆಗೆ ಭಗತ್ ಸಿಂಗನ್ ಪುಸ್ತಕ ಇತ್ತು. ಹೀಗಾಗಿ ಆನಂತರ ಸುಭಾಷ್ ಚಂದ್ರನ್ ಪುಸ್ತಕ ಇತ್ತು. ನಾನಂದ್ರೆ ರೆಗ್ಯುಲರ್ ಆಗಿ ಭಗತ್ ಸಿಂಗದ ಈ ಪುಸ್ತಕ ಅಲ್ಲ, ಇದು ಹೊಸದಾಗಿದ್ದು. ಇದು ಬಾಬು ಕೃಷ್ಣಮೂರ್ತಿ ಅವ್ರದ್ದು ಇರಬೇಕು, ಬಾಬು ಕೃಷ್ಣಮೂರ್ತಿ. ಇನ್ನೊಂದು ನಾನು ಇಲ್ಲಿದೆ ಅಲ್ಲ ಭಗತ್ ಸಿಂಗ್ದು, ಕುಲ್ದೀಪ್ ನಾಯರ್ದು ಇಲ್ಲಿದೆ ನೋಡಿ. ಬಟ್ ಅದಿನ್ನೂ ಸೀಸ್ ಆಗಿದ್ದಿದೆ. ಇದು ನೋಡಿ, ದ ಮಾರ್ಟಿರ್ ಅಂತ, ಇದೇ ಪುಸ್ತಕನೇ ಇತ್ತು. ಬಟ್ ಮತ್ತೆ ಒನ್ಸ್ ಅಗೇನ್ ನಾನು ಪುಸ್ತಕ ಅಂಗಡಿಗೆ ಹೋಗಿ ತೊಗೊಂಡು ಬಂದಿದ್ದು. ಈ ಪುಸ್ತಕ ನನ್ನಲ್ಲಿ ನೋಡಿ, ನಾನು ಪ್ರತಿಯೊಂದನ್ನು ಕೂಡ ಇಂಟ್ರೆಸ್ಟ್ ಇದ್ದಿದ್ದು ಮಾರ್ಕ್ ಮಾಡ್ತೇನೆ, ಹಿಂಗೆ ಲೈನ್ ಮಾಡಿ ಒಂದು ಶಾರ್ಟ್ ನೋಟ್ಸ್ ಅಲ್ಲೇನೇ ಬರಿತೇನೆ. ಇದು ನಂದು ಹ್ಯಾಬಿಟ್ ಇದು. ಅನ್ಸಿದ್ದು ಬರ್ತಿರಲಿ. ಹಾಂ, ಹಿಂಗೆ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ ಅದನ್ನು ಬರಿತೇನೆ. ಈ ಭಗತ್ ಸಿಂಗ್ ಪುಸ್ತಕ ಸೀಸ್ ಮಾಡಿದ್ದಕ್ಕೆ ಆರ್ಗ್ಯುಮೆಂಟ್ ಏನು ಮಾಡಿದರು ಲಾಸ್ಟಿಗೆ, ನಂದು ಟ್ರಯಲ್ ನಡಿಬೇಕಾದ್ರೆ ಪ್ರಾಸಿಕ್ಯೂಷನ್ ಇರ್ತಾರಲ್ಲ, ಸರ್ಕಾರಿ ವಕೀಲರು ಏನಿರ್ತಾರೆ, ಮಿಲಾರ್ಡ್ ಈ ವ್ಯಕ್ತಿ ಭಗತ್ ಸಿಂಗಿಂತ ತುಂಬ ಪ್ರಭಾವಿತರಾಗಿದ್ದರು, ಹೀಗಾಗಿ ಭಗತ್ ಸಿಂಗ್ ಏನು ಬಾಂಬ್ ಬಿಟ್ಟಿದ್ರು ಅದನ್ನು ನೋಡ್ಕೊಂಡೇ ಇವರು ಇದನ್ನ ಇಮಿಟೇಟ್ ಮಾಡಿದ್ದಾರೆ, ಹೀಗಾಗಿ ಇವರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ಜಡ್ಜ್ ಸಾಹೇಬ್ರು ಏನು ಹೇಳ್ಬೇಕು ಹೇಳಿ, ಮೇಡಮ್ ನೀವು ಯು ಆರ್ ಡಿಫೆಂಡಿಂಗ್ ಹಿಮ್, ಅವ್ರನ್ನ ಡಿಫೆಂಡ್ ಮಾಡ್ಕೋತಾ ಇದ್ದೀರಾ ಅಥವಾ ಅವ್ರನ್ನ ಅಪೋಸಿಂಗ್ ಹಿಮ್ ಅಂತ ಕೇಳಿದ್ರು ಜಡ್ಜ್. ಯಾಕಂತ ಹೇಳಿದ್ರೆ ದೇ ಕೆನಾಟ್ ಕಂಪೇರ್ ಮೀ ವಿತ್ ಭಗತ್ ಸಿಂಗ್. ಭಗತ್ ಸಿಂಗ್ ಪಾಪ ಅಂದರೆ ಶಿ ಈಸ್ ಅ ವೆರಿ ಗ್ರೇಟ್ ಪರ್ಸನಾಲಿಟಿ. ನಮ್ಮಂಥವ್ರನ್ನ ತುಲನೆ ಮಾಡೋಕ್ಕೆ ಆಗಲ್ಲ. ನಾವೊಂದು ಅವ್ರ ಕಾಲಿನ ಪಾದದ ಧೂಳಿನ ಸಮಾನ. ಬರೀ ಒಂದು ಏನೋ ಒಂದು ಬಟ್ ಅವ್ರ ಇಡೀ ಜೀವನ ಇದೆಯಲ್ಲ, ನಮಗೆ ಪ್ರಚಾರ ಸಿಕ್ತು, ಒಳ್ಳೆ ಜೀವನ ಇದೆ, ಸಂಸಾರ ಇದೆ, ಅವ್ರು ಏನು ಎಲ್ಲನೂ ತ್ಯಾಗ ಮಾಡಿದ್ರಲ್ಲ. ಜಡ್ಜ್ ಸಾಹೇಬ್ರು ಅದನ್ನು ಕೇಳಿದರು, ವೈ ಆರ್ ಯು ಕಂಪೇರಿಂಗ್, ನೀವು ಅವ್ರನ್ನ ಯು ಆರ್ ಡಿಫೆಂಡಿಂಗ್ ಗಿರೀಶ್ ಮಟ್ಟಣ್ಣವರ್ ಆರ್ ಯು ಆರ್ ಅಪೋಸಿಂಗ್ ಅಂತ ಕೇಳಿದ್ರು. ಬಟ್ ಯಾಕೆ ಪನಿಷ್ಮೆಂಟ್ ಆಗಲಿಲ್ಲ, ಯಾಕೆ ಖುಲಾಸೆ ಆಯಿತು? ಯಾಕಂದರೆ ನೀವು ಸರ್ ಮೇನ್ ಅಂತಂದರೆ ನೋಡಿ, ಉದ್ದೇಶ ಬಹಳ ಮುಖ್ಯ ಇರ್ತದೆ. ಇಂಟೆನ್ಷನ್, ವಾಟ್ ಈಸ್ ಯುವರ್ ಮೋಟಿವ್ ಬಿಹೈಂಡ್ ಇದನ್ನು. ಮೋಟಿವ್ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಮೋಟಿವ್
ದುಷ್ಕೃತ್ಯ ಮೋಟಿವ್ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಸೊ ಅವಾಗ ಮೋಟಿವ್ ಪ್ರೂವ್ ಮಾಡಲಿಕ್ಕೆ ಅದು ಪನಿಷ್ಮೆಂಟ್ ಆಗಲ್ಲ. ನಿಮಗೇನು ಇದನ್ನೇ ಇಲ್ವಲ್ಲ. ಆನಂತರ ಎಷ್ಟು ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ದಿನ ಟ್ರಯಲ್ ನಡೆದಂಥ ಕೇಸ್ ನಂದು ಗಿರೀಶ್ ಮಟ್ಟಣ್ಣವರು 13 ವರ್ಷ 14 ವರ್ಷ 81 ಜನ ವಿಟ್ನೆಸ್ ಇದ್ದರು. 81ನಲ್ಲಿ ಒಬ್ಬರು ಬಿಟ್ಟು ಎಲ್ಲರೂ ಕೂಡ ಹಾಸ್ಟೈಲ್ ಆದರು. ಎಲ್ಲರೂ ಹಾಸ್ಟೈಲ್ ಆದರು ಸಾಕ್ಷಿ ಅದರ್ ದೆನ್ ಗೌರ್ಮೆಂಟ್ ಪೊಲೀಸ್ ವಿಟ್ನೆಸ್ ಬಿಟ್ಟು ಉಳಿದವರೆಲ್ಲರೂ ಹಾಸ್ಟೈಲ್ ಆದರು. ಮತ್ತು ಮೋಟಿವ್ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಮೋಟಿವ್ ಪ್ರೂವ್ ಮಾಡಬೇಕಲ್ಲ, ದುಷ್ಕೃತ್ಯದ ಹಿನ್ನೆಲೆ ಕಾರಣ ಪ್ರೂವ್ ಮಾಡೋಕ್ಕಾಗಲಿಲ್ಲ. SL ಭೈರಪ್ಪನವ್ರದ್ದು ಪರ್ವ. ಆಮೇಲೆ ಇನ್ನೊಂದು ಸಜೆಸ್ಟ್ ಮಾಡಿದೆ, ಅಮೀಶಿದ್ದಿದೆ, ನೋಡಿರ್ಬೇಕು. ಅಮೀಶಿದ್ದು ನಾಗದು ಶಿವ ಟ್ರಯಲ್ ಅಂತೇಳಿ, ದ ಸೀಕ್ರೆಟ್ ಆಫ್ ಇದು ಶಿವ ಟ್ರಯಲಜಿ. ನಾನು 3 ಪುಸ್ತಕ ಓದಿದ್ದೀನಿ. ಓಕೆ, ಶಿವ ಟ್ರಯಲ್. ಸೊ ಇಂಗ್ಲೀಷ್ ನಿಮ್ಗೆ ಸುಲಲಿತವಾಗಿ ಓದ್ಬೋದು? ಹಾಂ, ಇಂಗ್ಲೀಷ್ ನಮ್ದು ಚೆನ್ನಾಗಿದೆ. ಕನ್ನಡಕ್ಕಿಂತ ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಕಲೆಕ್ಷನ್, ಬಟ್ ಕನ್ನಡನೂ ಇಷ್ಟ. ಪರ್ವ ಆಯಿತು. ಹೌದು, ನಮ್ಮ ಲಂಕೇಶ್ ಅವರ ಆತ್ಮಕಥೆ ಇದೆ ನೋಡಿ, ಹುಳಿ ಮಾವಿನ ಮರ. ಹುಳಿ ಮಾವಿನ ಮರ. ನಾನು ಲಂಕೇಶ್ ಅವ್ರ ದೊಡ್ಡ ಅಭಿಮಾನಿ, ಅವ್ರ ರೈಟಿಂಗ್ಸ್ ಭಾಳ. ಬಟ್ ಲಂಕೇಶ್ ಇದ್ರು ನೀವು ಈ ಕೇಸೆಲ್ಲ ಆದಾಗ? ಲಂಕೇಶ್ ಇದ್ದಿದ್ದಿಲ್ಲ. ಇಲ್ಲ ಗೌರಿ ಲಂಕೇಶ್ ಅವರು ಭಾಳ ಅವಾಗವಾಗ ಜಗಳಾಡ್ತಿದ್ವಿ, ಬಟ್ ಆವಾಗ ಸೇರ್ಕೊಂಡು ಒಟ್ಟಿಗೆ ಟೀ ಕುಡಿತಿದ್ವಿ ನಾವು. ಗೌರಿ ಲಂಕೇಶ್ ತುಂಬ ಒಳ್ಳೆ ಏನವರು. ಉಳಿಕಿದ್ದೆಲ್ಲ ಇದು ಟೀಮ್ ಆಫ್ ರೈವಲ್ಸ್ ಮತ್ತು ಇನ್ನೊಂದು ಇದು ಬ್ಯಾಟಲ್ಸು ಸಂತೋಷ್ ಗಿಫ್ಟ್ ಕೊಟ್ಟಿದ್ದು ನನಗೆ. BL ಸಂತೋಷ್ BJP ಅವರು ಅವ್ರು ಗಿಫ್ಟ್ ಕೊಟ್ಟಿದ್ದು ನನಗೆ. ಉಳಿದಂತೆ ಎಲ್ಲ ಬೇಜಾರಾದಾಗ ಎಲ್ಲರ ನಾನು ಟೂರ್ಗೆ ಹೋದಾಗ ಇದು ಐಡೇರ್ ಕಿರಣ್ ಬೇಡಿ ಅವ್ರದ್ದು. ಕಿರಣ್ ಬೇಡಿ ಬುಕ್. ಓಕೆ, ಚೇತನ್ ಬಂತು. ಬೇಜಾರಾದಾಗ ಅವಾಗ ಓದ್ತಿರ್ತೇನೆ. ಇದು ನೋಡಿ, ಇದನ್ನು ಇದು ವಿಂಟೇಜ್ ಶೂಮಾಕರ್ ಅಂತ ಹೇಳಿ, ಸ್ಮಾಲ್ ಈಸ್ ಬ್ಯೂಟಿಫುಲ್, ತುಂಬ ಒಳ್ಳೆ ಪುಸ್ತಕ ಇದು. ಈಗ ಸಾಮಾಜಿಕ ಪರಿವರ್ತನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ಲ, ನಾವು ಏನೇನೋ ಸೀದಾ ದೊಡ್ಡದು ಮುಖ್ಯನೇ ಯೋಚನೆ ಮಾಡ್ತೀವಿ. ಬಟ್ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನೋದು ತುಂಬ ಒಳ್ಳೆ, ಅಂದರೆ ರಿಫಾರ್ಮೇಷನ್ ಬಿಗಿನ್ಸ್ ಫ್ರಮ್ ಸ್ಮಾಲ್ ಥಿಂಗ್ಸ್ ಅಂತ. ಚಿಕ್ಕ ಚಿಕ್ಕ ವಿಷಯಗಳಿಂದನೇ ಸಾಮಾಜಿಕ ಪರಿವರ್ತನೆ ಆಗುತ್ತೆ ಅಂತದ್ದು. ಸ್ಮಾಲ್ ಈಸ್ ಬ್ಯೂಟಿಫುಲ್, ಇದನ್ನು ಎಲ್ಲರೂ ರೆಫರ್ ಮಾಡ್ತಾರೆ. ಇನ್ನೊಂದು ಇಕನಾಮಿ ಆಫ್ ಪರ್ಮನೆನ್ಸಿ ಅಂತ ಇದೆ, ಅದು ತಮಿಳ್ನಾಡಿಂದ ಇವರು ಬರೆದಿದ್ದು. ಮಹಾತ್ಮ ಗಾಂಧೀಜಿ ಅದಕ್ಕೆ ಎಂಡೋರ್ಸ್ಮೆಂಟ್ ಇದು ಮಾಡಿದ್ದಾರೆ, ಮುನ್ನುಡಿ ಬರೆದಿದ್ದಾರೆ, ಇಕನಾಮಿ ಆಫ್ ಪರ್ಮನೆನ್ಸ್. ಆಮೇಲೆ ಬಾಂಗ್ಲಾದೇಶದ ರಿಫಾರ್ಮೇಷನ್ನು. ನಾನು ನಕ್ಸಲ್ ಇದರಲ್ಲಿ ಭಾಳಷ್ಟು ಓಡಾಡಿದ್ದೀನಿ ಏರಿಯಾದಲ್ಲಿ. ಇದು ಕೇರಳದ ನಕ್ಸಲ್ ಬಾರಿ, ಬಟ್ ಆ ಟೈಮಲ್ಲೆಲ್ಲ ಇದು ನನಗೆ ಯೂಸ್ ಆಗಿತ್ತು. ಆ ನಕ್ಸಲಿಯಟ್ ಜೊತೆಗೂ ನಾನು ಮಾತಾಡಿದ್ದೀನಿ. ಮೇನ್ ನಕ್ಸಲ್ ಕಮಾಂಡರ್ ಜೊತೆಗೂ ಕೂಡ ನಾನು ಮಾತಾಡಿದ್ದೀನಿ. ಸರೆಂಡರ್ ಆಗೋದಕ್ಕೆ ಸಾಕಷ್ಟು ಸರಿ ನಾನು ಮಾತಾಡಿದ್ದೇನೆ. ಇದು ನೋಡಿ, ಇನ್ನೊಂದು ಇದು ವಿ ದ ಲಿವಿಂಗ್. ಇದ್ರ ಮೇಲೆ ಒಂದು ಮೂವಿ ಮಾಡ್ಬೇಕಂತಿತ್ತು, ಬಟ್ ನಾನು ಫಿಲ್ಮ್ ಬೋರ್ಡ್ ಚೇರ್ಮನ್ ಇದ್ರೆ ನಾನು ಮಾಡ್ತಿದ್ದೆ. ಅಯನ್ ರ್ಯಾಂಡ್ದು ವಿ ದ ಲಿವಿಂಗ್. ಮಾವ್ ಸೇತುಂಗ್ ಚೈನಾ. ಹಾಂ, ಅಂದರೆ ನಾನೇನೋ ಲೆಫ್ಟಿಸ್ಟೋ ರೈಟಿಸ್ಟೋ ಅಂತಲ್ಲ, ಬಟ್ ವಿಚಾರ ತಿಳ್ಕೊಳಕ್ಕೆ ನಾನು ಜಾಸ್ತಿ ಓದ್ತೀನಿ ಅಷ್ಟೇ. ನಾನು ಇದರ ರೈಟಿಸ್ಟ್ ನಾರ್ ಲೆಫ್ಟಿಸ್ಟ್. ನಾನು ಚಗೋವೇರಂದು ಇದೆ, ಬಟ್ ಧಾರವಾಡದಲ್ಲಿ ಇರ್ತೈತೆ ಚಗೋವೇರದ್ದು. ಸೊ ಓನ್ ಹೌಸ್? ಹಾಂ, ಧಾರವಾಡದಲ್ಲಿ. ಅಂದರೆ ತಂದೆಯವ್ರ ಮನೆನ ನೀವು? ಹಾಂ, ತಂದೆಯವರು ಕಟ್ಟಿಸಿದ್ದು ಅದನ್ನು. ತಾಯಿ ಸರಿ ಬನ್ನಿ ಅಂತಲ್ಲಿ ತಾಯಿ ಇದ್ದಾರೆ, ಧಾರವಾಡದಲ್ಲಿ ಇದ್ದಾರೆ. ಹಾಂ, ಧಾರವಾಡದಲ್ಲಿದ್ದಾರೆ. ಅವ್ರಿಗೆ ಇಲ್ಲಿ ಬಾ ಅಂತ ಹೇಳ್ತೇವೆ ಜಾಸ್ತಿ. ಇಂತಲ್ಲಿ ಪಾಪ ಅವರು ಹುಟ್ಟೂರು ಬಿಟ್ಟು ಬರೋದೇ ಇಲ್ಲ. ಹುಟ್ಟೂರು ಬಿಟ್ಟು ಯಾವ ಕಾರಣಕ್ಕೂ ಬರಲ್ಲ. ಸುಮಾರು ಸರಿ ಹೇಳ್ತೇವೆ. ಇದು ಶಿವನ ಬಗ್ಗೆ ಕಾಲ್ಪನಿಕ ಅಂತ ಈ ನಮ್ಮ ಇವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಕಾಲ್ಪನಿಕ ಅಂತ ಮಾಡಿಬಿಟ್ಟಿದ್ದಾರೆ. ಶಿವ ಅಂತಂದರೆ ಆಕಾಶದಾಗಿರ್ತಾನೆ, ಪುರಾಣದಲ್ಲಿರ್ತಾನೆ, ಮ್ಯಾಲಿನ ಥರನೇ ಅವನು ಇದನ್ನು ಮಾಡ್ತಾನೆ, ಯಾವತ್ತಿಗೂ ತಪಸ್ಕೊಂತಿರ್ತಾನೆ. ಇದು ಹಂಗಲ್ಲ. ಇದು ಏನು ಇದ್ರದ್ದು ಆಥರ್ ಇದ್ದಾರಲ್ಲ ಅಮಿಷ, ಇವರು ಮುಂಚೆ ಇದನ್ನಿದ್ರು, ಈ ವಾಸ್ ದ ಅಕೌಂಟ್ ಒಂದು ಕಂಪ್ನಿಯಲ್ಲಿ, ದೊಡ್ಡ ಕಂಪ್ನಿಯಲ್ಲಿದ್ದರು. ಇವು ಏನೋ ಸಡನ್ನಾಗಿ ಮನಸ್ಸಲ್ಲಿ ಚೇಂಜ್ ಆಗಿಬಿಡ್ತದೆ. ಈ ಸ್ಟಾರ್ಟ್ಸ್ ರೈಟಿಂಗ್ ಶಿವನ ಟ್ರಯಾಲಜಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವರು ಹೇಳೋ ಎಕ್ಸ್ಪ್ಲನೇಷನ್ ಏನಂತ ಹೇಳಿದ್ರೆ, ನನಗೆ ಯಾವುದೋ ಒಂದು ಶಕ್ತಿ ನನ್ನಲ್ಲಿ ಬಂತು, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ವೆರಿ ಒನ್ ಆಫ್ ದ ಬೆಸ್ಟ್ ಬುಕ್. ಮೇಲುವ ಕನ್ನಡದಲ್ಲೇನೋ ಅನುವಾದ ಆಗಿದೆ, ಬಟ್ ಇದು ಪುಸ್ತಕ ತಗೊಳ್ಳಿದ್ದೀನಿ. ಇದಂದರೆ ಶಿವ ನಿಜವಾಗ್ಲೂ ಇದ್ದ. ಹಿ ವಾಸ್ ಇನ್ಫ್ಯಾಕ್ಟ್ ಅವನಿದ್ದಾಗ ಹೆಂಗಿತ್ತು, ಈಗ ನಾವು ಪ್ರತಿಯೊಬ್ಬರು ಪೂಜೆ ಮಾಡ್ತೀವಿ, ಬಟ್ ಅವನು ಜೀವಂತ ಇದ್ದಾಗ ಅವನು ಮಾಡಿದಂಥ ಯುದ್ಧಗಳು, ಅವನಿಗೆ ಹೆಂಗೆ ಟೀಕೆ ಮಾಡ್ತಿದ್ರು, ಪಾರ್ವತಿಗೆ ಹೆಂಗೆ ಟೀಕೆ ಮಾಡಿದರು, ಗಣಪತಿಗೆ ಹೆಂಗೆ ಇದನ್ನಾಯಿತು, ಸೊಂಡಿ ಪ್ರತಿಯೊಂದಕ್ಕೂ ಕೂಡ ಅದನ್ನು ನಾವು ನಂಬೋಕ್ಕಾಗುತ್ತೆ. ಶಿವ ನಡೆದಾಡದಂತಹ ಪೀರಿಯಡ್ ಏನಿತ್ತಲ್ಲ, ಆ ಪೀರಿಯಡನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಡೀ ಪೀರಿಯಡ್ನ ರೀಕನ್ಸ್ಟ್ರಕ್ಟ್ ಹೌದು. ಶಿವ ಅಂತಂದರೆ ನಿಮಗೆ ಆಕಾಶದಲ್ಲಿರೋ ದೇವರು ಅಂತ ಅನ್ಸಲ್ಲ, ಅವನು ಕೂಡ ನಮ್ಮ ಹಾಗೇನೆ ಇದ್ದ, ನಮ್ಮ ಹಾಗೆ ಓಡಾಡ್ತಾ ಇದ್ದ. ಅವ್ನು ಮಾಡಿದಂಥ ಯುದ್ಧಗಳು, ಅವನು ಯೂಸ್ ಮಾಡಿದಂಥ ಟೆಕ್ನಾಲಜಿಗಳು, ಶಿವನ ಟೆಕ್ನಾಲಜಿಗಳು, ಅವನಿಗೆ ಯಾವ ರೀತಿಯಾಗಿ ಟೀಕೆ ಮಾಡ್ತಿದ್ರು. ಈಗ ಮನುಷ್ಯ ಇದ್ದರೆ ದೇವರು ಅಂತಿದ್ರೆ ಅವನ ಅಗೇನ್ಸ್ಟ್ ಯಾಕೆ ಯುದ್ಧ ಮಾಡ್ತಾರೆ? ವ್ಯಕ್ತಿ ಇದ್ದಾಗ ಯಾರೋ ಅವನ್ನ ದೇವರು ಅಂತ ತಿಳ್ಕೊಂಡಿರಲ್ಲ, ಆಮೇಲೆ ಅವ್ರ ಸಾಧನೆಗಳು ದೇವರು ಮಾಡ್ತಾರೆ. ಭಾರಿ ಚೆನ್ನಾಗಿದೆ, ದಯವಿಟ್ಟು. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಆಟೋಗ್ರಾಫ್ ಪ್ಲೀಸ್.
ನಿಮ್ಮ ಮಗಳ ರೂಮು. ಹಾಂ, ಅವಳು ಇಂಟೀರಿಯರ್ ಎಕ್ಸ್ಪರ್ಟು. ಹೌದಾ? ಸೊ ಇವ್ರು ಇಂಟೀರಿಯರ್ ಎಕ್ಸ್ಪರ್ಟ್, ತಮ್ಮ ರೂಮ್ ನಿಂಗೆ ಇಷ್ಟ ಇಂಟೀರಿಯರ್ ಮಾಡ್ಕೊಂಡಿದ್ರು. ಅವಳ ರೂಮ್ ಇಷ್ಟೇ ಅಲ್ಲ, ಅವಳ ಬಾತ್ರೂಮ್ ನೋಡಿ ನೀವು. ಓ ನೋಡ್ಬೋದಾ? ನೋಡೋದು ಪ್ಲೇಸ್, ಬನ್ನಿ ನೋಡೋಣ. ನೀವು ಬರ್ತೀರಿ ಅಂತಲ್ಲ ಮೊದಲು ಹಿಂಗೆ ಇಟ್ಟಿರ್ತಾಳೆ ಅವಳದ್ದು. ಓಕೆ. ಇದೆಲ್ಲ ನಮ್ಮ ಮಿಸಸ್ದು. ಮೇಡಮ್ ಆರ್ಟಿಸ್ಟಾ? ಹೌದು ಹೌದು. ವಾವ್, ಅವರು ಭರತನಾಟ್ಯ ಡಾನ್ಸರು ಮತ್ತಿದು ಗ್ರೇಟ್. ಇವನ್ ಕ್ಲಾಸಿಗೆ ತಗೋತಾರೆ. ವೆರಿ ನೈಸ್. ಲವ್ ಮ್ಯಾರೇಜ್? ಹಾಂ, ಲೋನ್. ನಿಮ್ಮಲ್ಲಿ ಕೇಸೆಲ್ಲ ಇದೆ ಅಂತಂದ್ರೂ ಮದುವೆ ಆಗಿದೆ. ಹಾಂ, ಹೌದು ಹೌದು. ಎಲ್ಲಿ ಮೀಟ್ ಆದ್ರಿ? ಈ ಕ್ರಾಂತಿಗಳ ಮಧ್ಯೆನೆ. ಆವಾಗ ಕ್ರಾಂತಿಗಳ ಮಧ್ಯೆ ಒಂದು ಪ್ರೇಮ ಗೀತೆ. ಹೌದು ಹೌದು. ಹುಡುಗಿರು ತುಂಬ ಜನ ಹುಡುಗಿರು ಕ್ರಾಂತಿಗಳಿಗಳು ಇಷ್ಟ ಆಗ್ತಾರೆ. ಇನ್ಮೇಲೆ ಆದರೆ ಬಯಸ್ಕೊತೇನೆ ನಾವು. ಇನ್ಮೇಲೆ ಆದ್ರೆ ಬಯಸ್ಕೊಂಡು ಮಕ್ಕಳಿದ್ದಾರೆ, ಇನ್ಮೇಲೆ ಆವಡ ಮದುವೆ ಆದಮೇಲೆ ಅದೆಲ್ಲ ಮದುವೆ ಆಗೋಕ್ಕಿಂತ ಮುಂಚೆ. ಮದುವೆ ಆದಮೇಲೆ ನಾವು ಇಷ್ಟ ಆದ್ವಿ ಅಂದರೆ ಶುರು ಆಯಿತು. ಮನೇಲಿ ಕ್ರಾಂತಿ ಆಗುತ್ತೆ, ಮನೇಲಿ ಹೆಂಡತಿ ಕ್ರಾಂತಿ ಮಾಡ್ತಾಳೆ ಅಲ್ವಾ. ಇದು ಇನ್ನೂ ಸುಮಾರು ಕಲೆಕ್ಷನ್ ಇದೆ. ನನ್ನ ಮಗಳು ಕೂಡ ಒಳ್ಳೆ ಡ್ರಾಯಿಂಗ್. ಅದು ನಾವು ಬೇಡ ಅಂತ ಹೇಳಿದ್ರು ಅದು ಮಾಡ್ತಾಳೆ ಅವಳು. ಬನ್ನಿ. ಇದು ನಿಮ್ಮ ರೂಮಾ? ಹಾಂ, ಓಕೆ. ಇದು ನಮ್ಮ ಉತ್ತರ ಕರ್ನಾಟಕದ ಸಂಡಿಗೆ. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬಂದು ಈ ಮನೆಗೆ? ಈ ಮನೆಗೆ ಬಂದು ಒಂದು 5-6 ವರ್ಷ ಆಯಿತು. 5-6 ವರ್ಷ ಆಯಿತು. ಇನ್ನೊಂದು ಇದರಲ್ಲಿ ಶೃಂಗೇರಿಯಲ್ಲಿ ತೋಟ ಇದೆ ನಾನು ಚೆನ್ನಾಗಿ. ಹೋಮ್ ಸ್ಟೇ ಇದೆ, ಬನ್ನಿ ಅಲ್ಲಿ ನೆಕ್ಸ್ಟ್ ಟೈಮ್ ಬನ್ನಿ. ಹೋಮ್ ಸ್ಟೇ ಮತ್ತು ತೋಟ, ಅಗ್ರಿಕಲ್ಚರು. ನನಗೆ ಅಗ್ರಿಕಲ್ಚರ್ ಅದಕ್ಕೆ ಇಲ್ಲಿ ತಂದಿದ್ವಲ್ಲ ಶೃಂಗೇರಿ ಥರನೇ ಇವು ಪೂರ್ತಿ ಪ್ಲಾಂಟೇಷನ್ಸ್ ಎಲ್ಲ. ಅದರಲ್ಲಿ ಜಾಸ್ತಿ ಎಲ್ಲ ನಡು ಹಾಕಿದ್ದೀವಲ್ಲ, ಆ ಕಾಡು ಕೊತ್ತಂಬರಿ ಅವೆಲ್ಲ ಅಲ್ಲಿ ಅವೆ. ಮತ್ತೆ ಅಲ್ಲಿ ಇದನ್ನಿದೆ ನೋಡಿ, ರಾತ್ಕಿ ರಾಣಿಯಲ್ಲಿ ಇದೆಯಲ್ಲ, ಶೃಂಗೇರಿಯಲ್ಲಿ ಇದೆ. ಅದು ದೊಡ್ಡದು ಬಳ್ಳಿ ಥರ ಬಿದ್ದಿದೆಯಲ್ಲ, ಇದೆಲ್ಲ ಕಡ್ಡಿ ಬಗ್ಗಿದೆಯಲ್ಲ, ಕಡ್ಡಿ ಬಗ್ಗಿದೆ. ರಾತ್ಕಿ ರಾಣಿ ಅದು ರಾತ್ರಿ ಹೊತ್ತು ಸ್ಮೆಲ್ ಬರ್ತದೆ ಮಲ್ಲಿಗೆ. ಶೃಂಗೇರಿಯಿಂದ ತಂದಿದ್ದು. ಓಕೆ. ನಿಮ್ಮ ಸ್ಟಡಿ ಟೇಬಲ್ ನೋಡಿ ಎಷ್ಟು ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಈ ಸ್ಪೇಸು, ಓದೋಕ್ಕೆ ಕಸ್ಟಮೈಸ್ಡ್. ಕೋವಿಡಲ್ಲಿ ತುಂಬ ಕೆಲಸ ಮಾಡಿದ್ವಿ. ಹಾಂ, ಕೋವಿಡಲ್ಲಿ ಸಿಕ್ಕಾಪಟ್ಟೆ ಅವರು ಕೂಡ. ತುಂಬ ಚೆನ್ನಾಗಿದೆ ನಿಮ್ಮ ಪೇಂಟಿಂಗ್ಸು. ಸುಮಾರು ಮಾಡಿ ಅಲ್ಲಿ ಕೆಳಗಡೆ ತೋರಿಸ್ತಾ ಬನ್ನಿ. ಬಟ್ ಇದು ಪೇಂಟಿಂಗ್ ಅಲ್ಲ, ಇದು ಪೇಂಟೇ. ಅದು ಪೇಂಟೇ. ಫೆವಿಕ್ರಿಲಲ್ಲಿ ಬೇರೆ ಬೇರೆ ಥರ ಇದೆಲ್ಲ ಬರುತ್ತೆ. ಅದರಲ್ಲಿ ರಾಜಸ್ಥಾನಿ ಇದನ್ನು ಆ ಮಿರರು, ಆ ಕಲರ್ಸು, ಕಾಂಟ್ರಾಸ್ಟ್. ನನಗೆ ಇಂಡಿಯನ್ ಆರ್ಟ್ ಫಾರ್ಮಲ್ಲಿ ಇಂಟ್ರೆಸ್ಟ್ ಇದೆ. ಫೆವಿಕ್ರಿಲ್ ಹಾಬಿ ಐಡಿಯಾಸ್ದು ಕೊರೋನಾ ಟೈಮಲ್ಲಿ ಟೀಚರ್ ಟ್ರೈನಿಂಗ್ ಮಾಡ್ತಾರೆ. ಓಕೆ. ಆನ್ಲೈನಲ್ಲಿ ಇವಳು ಮಾಡಿದ್ದು. ಸೊ ಇದನ್ನ ಈಗ ವಾಲ್ಗೆ ಹಾಕೋಬೋದು? ಹಾಂ, ಹಿಂದೆ ಇದನ್ನು ಹುಕ್ ಹಾಕ್ಬಿಟ್ಟು. ಗ್ರೇಟ್, ಸೂಪರ್. ಇವೆಲ್ಲ ನಿಮ್ಮವು? ಇದು ನಂದು. ಏನು ಆರ್ಟ್ ಅಂತ ಕರಿತಾರೆ ಇದಕ್ಕೆ ಕೇರಳ ಮ್ಯೂರಲ್ ಅಂತಾರೆ. ಕೇರಳ ಮ್ಯೂರಲ್? ಹಾಂ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಆರ್ಟ್ ಫಾರ್ಮ್ಸ್ ಇರುತ್ತೆ. ಇಂಡಿಯನ್ ಆರ್ಟ್ ಫಾರ್ಮ್ಸ್ ಸುಮಾರು ಇದ್ದಾವೆ. ಇದು ಕೇರಳ ಮ್ಯೂರಲ್ ಅಂತ. ಇದು ನಾನು ಕಲಿಯೋವಾಗ ಮಾಡಿದ ಪ್ರಾಕ್ಟೀಸಿಗೆ. ಅದು ಕಲಿಯುವಾಗ ಹಿಂಗೆ ಕಲ್ತ್ಮೇಲೆ ತೋರಿಸಿ. ಕಲ್ತಾದ್ಮೇಲೆ ಇದು. ವಾವ್, ಸೂಪರ್. ಸೊ ಇದು ಅಂದರೆ ಈ ಬೋರ್ಡ್ ಮೇಲೆ ಬರೆದಿರ್ತೀರಾ? ಇದು ಕ್ಯಾನ್ವಾಸ್ ಬೋರ್ಡ್. ಇದು ಅದ್ರ ಮೇಲೆ ಇದು ಮಾಡಿ. ಕೇರಳ ಮ್ಯೂರಲ್ ಅಂದರೆ ಇಷ್ಟೇ ಕಲರಲ್ಲಿ ಈ ಥರನೇ ಮಾಡಬೇಕು, ಅದೊಂದು ಪದ್ಧತಿ ಇದೆ. ಆ ಥರನೇ ಆರ್ಟ್ ಫಾರ್ಮ್ಗೆ. ಓಕೆ. ಬಟ್ ನೀವು ಎಲ್ಲೂ ಕೋರ್ಸಿಗೆ ಹೋಗಿಲ್ಲ? ನನಗೆ ಚಿಕ್ಕದಿಂದ ಇದಿತ್ತು, ನನಗೆ ಹಾಬಿ ಇತ್ತು. ಆಮೇಲೆ ಕೊರೋನಾ ಟೈಮಲ್ಲಿ ಫೆವಿಕ್ರಿಲ್ ಅವ್ರದ್ದು ಹಾಬಿ ಐಡಿಯಾಸ್ದು ಆನ್ಲೈನಲ್ಲಿ ಇದಿದೆ ಅಂತ ಲೀಜರ್ ಟೈಮಲ್ಲಿ ಸುಮ್ಮನೆ ಮನೇಲಿ ಇದ್ವಲ್ಲ ಫ್ರೀಯಾಗಿ, ಆವಾಗ. ಕೋವಿಡ್ ಟೈಮಲ್ಲಿ? ಅದಾದ್ಮೇಲೆ ಮಾಡಿದ್ದು ನಾನು, ಕಲ್ತಾದ್ಮೇಲೆ. ಕಲಿಯೋವಾಗೆಲ್ಲ ಲಾಕ್ಡೌನ್ ಟೈಮಲ್ಲಿ ಕಲ್ತ್ರಿ, ಲಾಕ್ಡೌನ್ ಮಾಡಿದ್ರಾ? ಸೂಪರ್. ಲಾಕ್ಡೌನ್ ಚೆನ್ನಾಗಿ ಯೂಸ್ ಮಾಡಿದ್ದೀರಾ. ಇದು ಒಂದು ಹೈದರಾಬಾದ್ ಆರ್ಟ್ ಫಾರ್ಮ್. ಇದು ವಾವ್. ಅದರಲ್ಲಿ ವಿಷ್ಣುಮೂರ್ತಿ ಎಲ್ಲ, ಗರುಡ, ಇದು ಎಲ್ಲ ಇದು ಹೈದರಾಬಾದ್. ಇದು ನಾನು ಕಾಲೇಜಲ್ಲಿ ಅವ್ರದ್ದು ಚಿತ್ರ ಬರ್ಸಿದ್ದೆ ನಾನು. ಅವ್ರ ಅಭಿಮಾನಿಯಾಗಿದ್ದು ನಾನು. ನೀವು ಅವ್ರ ಅಭಿಮಾನಿ? ಸೊ ಹೆಂಗೆ ಅಭಿಮಾನಿ ಇದ್ರೆ? ಅವ್ರದ್ದೆಲ್ಲ ಇನ್ಸಿಡೆಂಟ್ ಅದು ಇದು ಎಲ್ಲ ನೋಡಿ ಹೆದರ್ಕೋಬೇಕು ತಾನೆ. ಅದೇ ವಿಚಿತ್ರ ನೋಡಿ. ಅದೇ ಈಗ ಮುಂದುವರೆದಿದೆ, ಈಗ ಹೆದರ್ತಾ ಇಲ್ಲ. ಆವಾಗಲೂ ಎದುರಿಲ್ಲ, ಇವಾಗ ಎದುರಿಲ್ಲ. ಎದುರಿಸ್ತಾವ್ರೆ. ಅವ್ರದ್ದು ಇನ್ಸಿಡೆಂಟ್ ಎಲ್ಲ ಆದಾಗ ನಾನು ಸೆಕೆಂಡ್ ಇಯರ್ BSc ಇದ್ದೆ. ಆ ಟೈಮಲ್ಲಿ ನಮ್ದು ರೆಕಾರ್ಡ್ ಬುಕ್ ಇದು, ಪ್ರಾಕ್ಟಿಕಲ್ ರೆಕಾರ್ಡ್. ಅದರಲ್ಲೇ ಬರ್ಬಿಟ್ಟಿದ್ರ ಬಾಸ್? ಅವ್ರದ್ದು ಬರ್ದಿದ್ದೆ. ಓಕೆ. ಬರೆದಾದ್ಮೇಲೆ ಯಾವಾಗ ಸಿಕ್ಕಿರು? ಯಾವ ವರ್ಷ ಬಿಟ್ಟಿದ್ರಿ? ನಿಮ್ಮ ಮನೆಯವ್ರು ಬೇಡ ಅಂದಿಲ್ವಾ? ಅವನ ಮೇಲೆ ಕೇಸ್ ಇದೆ, ಅವನೇನೋ ಹಂಗೆ ಹಿಂಗೆ ಅಂತೆಲ್ಲ? ಅದೊಂಥರ ನಾವಿಬ್ರು ಒಬ್ರಿಗೊಬ್ರು ಐ ಲವ್ ಯು ಅಂತ ಹೇಳ್ಕೊಂಡಿಲ್ಲ, ಸುತ್ತಾಡಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ವಿ. ಅದೇನೋ ಡೆಸ್ಟಿನಿ. ಮನೆಗೆ ಎಲ್ಲ ಬಂದು ಪ್ರಪೋಸಲ್ ಇಟ್ಟರು ಅವರಪ್ಪ ಅಮ್ಮ ಅವರು. ಅವರೆಲ್ಲರ ಜೊತೆ ಮಾತಾಡ್ತಿದ್ದೆ. ಇವರು ಮಾತಾಡಿದ್ರು ನಮ್ಮ ಮನೆಯವ್ರ ಜೊತೆ. ಬಟ್ ಮದುವೆ ಆಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಒಬ್ರಿಗೊಬ್ರು ಪ್ರಪೋಸ್ ಮಾಡಿಲ್ಲ. ಮನೆಗೆ ಬಂದರು, ನೋಡಿದ್ರು. ಮತ್ತು ನಮ್ಮ ಮನೇಲೂ ಎಲ್ಲ ಅಪ್ಪ ಅಮ್ಮ ಹಂಗೆ ಇಷ್ಟ ಇತ್ತು. ಇವ್ರದ್ದೆಲ್ಲ ನೋಡಿದ್ರಲ್ಲ. ಮತ್ತು ಸ್ವಲ್ಪ ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ಇದು ಮಾಡಿದ್ರು, ಬೇಡ ಅಂತ. ಆಮೇಲೆ ನಮ್ದು ಅರೇಂಜೇ ಆಯಿತು ಮದುವೆ. ಮನಸ್ಸಲ್ಲಿ ಜಾತಿ ಗೀತಿ ಅಂತ ಬೇರೆ? ಅದು ಸ್ವಲ್ಪ ಕೆಲವ್ರು ಇದು ಮಾಡಿದ್ರು. ನಮ್ಮ ಮನೇಲಿ ಅವ್ರ ಮನೇಲಿ ಏನೂ ನಡೀಲಿಲ್ಲ ಅದು.
ನನಗೆ ಮನಸ್ಸಲ್ಲಿ ಇಷ್ಟ ಇತ್ತು, ಹೇಳಿರಲಿಲ್ಲ ಅಷ್ಟೇ. ಶುಭವಾಗಲಿ, ಒಳ್ಳೆಯದಾಗಲಿ ನಮ್ಮ ಗಿರೀಶ್ ಮಟ್ಟಣ್ಣವರು ಮತ್ತು ಅವ್ರ ಕುಟುಂಬಕ್ಕೆ. ಅಂದರೆ ಸಮಾಜಮುಖಿಯಾಗಿ ಅಂದರೆ ಏನನ್ಸ್ಬಿಡುತ್ತೆ ಈ ಥರದ ಆ್ಯಕ್ಟಿವಿಟಿ, ಈಗ ಶಾಸಕರ ಭವನಕ್ಕೆ ಬಾಂಬಿಂಗು ಅಥವಾ ಸಮಾಜದ ವಿರುದ್ಧ ಧ್ವನಿ ಎದ್ದಾಗ ಒಂದು ಹಣೆಪಟ್ಟಿ ಹೆಚ್ಚಕ್ಕೆ ಶುರು ಮಾಡ್ತಾರೆ. ಅವನೊಬ್ಬ ಯಾರೋ ನಕ್ಸಲ್ಲು, ಇವನು ಯಾರೋ ಒಬ್ಬ ರಾಷ್ಟ್ರದ್ರೋಹಿ ಹಾಗೆ ಹೀಗೆ ಅಂತ. ಆದರೆ ಅವ್ರು ಕೇಳೋ ಪ್ರಶ್ನೆ ಏನು ಅಂತಂದರೆ, ಮತ್ತು ಹಿಂಗೆ ಪ್ರಶ್ನೆ ಕೇಳ್ಬೇಕು ನಾವು. ಮೆತ್ತಗೆ ಕೇಳಿದ್ರೆ ನಿಮಗೆ ಕೇಳಿಸಲ್ಲ, ಜೋರಾಗಿ ಕೇಳಿದ್ರೆ ಬೇರೆ ಬ್ರ್ಯಾಂಡಿಂಗ್ ಕೊಡ್ತೀರಾ. ಹೇಗೆ ಮಾಡಬೇಕು ಅಂತ ಅನ್ನೋದು ಅವ್ರ ಮುಖ್ಯವಾದ ಪ್ರಶ್ನೆ. ಸೊ ಹಾಗಾಗಿ ಗಿರೀಶ್ ಮಟ್ಟಣ್ಣವ್ರಿಗೆ ಒಳ್ಳೆಯದಾಗಲಿ. ಅವರು ಹೋರಾಟದ ಕೆಲಸ 2003-04 ಮಾಡಿದಂಥದ್ದು ಈಗ ಕರೆಕ್ಟಾಗಿ 20 ವರ್ಷ ಆದರೂ ಕೂಡ 20ನೇ ವರ್ಷ ಅದು. ಅಂದರೆ ಶಾಸಕರ ಭವನದ ಬಾಂಬಿಂಗ್ ಕೇಸ್ ಏನಿದೆ ಅದಕ್ಕೆ 20ನೇ ವರ್ಷ ಇದು. ಆದರೂ ಕೂಡ ಅವರು ತಮ್ಮ ಹೋರಾಟಗಳಿಂದ ಹಿಂದೆ ಸರಿದಿಲ್ಲ. ಅದೇ ಮನಸ್ಥಿತಿ, ಅದೇ ಮಟ್ಟಣ್ಣವ್ರು ನಾವು ಅಂತಾರೆ. ಸರ್ ಶುಭವಾಗಲಿ, ನಿಮ್ಮ ಹೋರಾಟಗಳು ಮುಂದುವರಿಲಿ ಅಂತ ಕೇಳ್ಕೊತಾ ಭಾಳ ಧನ್ಯವಾದ. ಕುಟುಂಬಕ್ಕೆ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮಗೂ ಕೂಡ ನಿಮ್ಮ ಏನು ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಆನಂತರ ಇದರಿಂದ ಸಾಕಷ್ಟು ಜನಕ್ಕೆ ನಿಮ್ಮದು ಇದನ್ನು ಮೆಸೇಜ್ ಸ್ಪ್ರೆಡ್ ಆಗ್ತಾಯಿದೆ. ನಾನು ನೋಡಿದೆ ಇದರಲ್ಲಿ, ಏನೋ ಯೂಟ್ಯೂಬ್ನಲ್ಲಿ ಇದರಲ್ಲೆಲ್ಲ ನೋಡಿದೆ. ಇದು ಒಂದು ರಚನಾತ್ಮಕ ಕೆಲಸ ಇದು. ಈಗ ಸುಮಾರು ಜನ ಮಾಡ್ತಾರೆ, ಬಟ್ ಇದರಿಂದ ಏನಾಗುತ್ತೆ, ಸಾಕಷ್ಟು ಜನಕ್ಕೆ ಏನೋ ಒಂದು ಅನುಕೂಲ ಆಗುತ್ತೆ. ಇನ್ನೂ ನೀವು ದೊಡ್ಡದಾಗಿ ಬೆಳೀರಿ, ಹೆಮ್ಮರವಾಗಿ ಬೆಳೀರಿ ಅಂತ ನಮ್ಮ ಪರಿವಾರದ ಕಡೆಯಿಂದ ನಿಮಗೆ ಆಶಿಸ್ತೇನೆ. ಕಲಾ ಮಾಧ್ಯಮ ದೊಡ್ಡದಾಗಿ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಯಶಸ್ವಿಯಾಗಿ ಬೆಳೀಲಿ. ಧನ್ಯವಾದ ಸರ್, ಧನ್ಯವಾದ. ನೋಡಿ ನಿಮ್ಗೆಲ್ರಿಗೂ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.